ಓಂ ಶಾಂತಿ. ತಾರೀಕು 16/12/2023. ಪ್ರಾತಃ ಮುರುಳಿ. ಮಧುರ ಮಕ್ಕಳೇ, ಅವಿನಾಶಿ ಸರ್ಜನ್ನಿನಿಂದ ಸ್ವಲ್ಪವೂ ಮುಚ್ಚಿಡಬಾರದು. ಅವಜ್ಞೆಯಾದರೆ ಕ್ಷಮೆ ಯಾಚಿಸಬೇಕು. ಇಲ್ಲವೆಂದರೆ ಹೊರೆಯು ವೃದ್ಧಿಯಾಗುತ್ತಾ ಹೋಗುತ್ತದೆ. ನಿಂದಕರಾಗಿ ಬಿಡುತ್ತೀರಿ. ಪ್ರಶ್ನೆ: ಸತ್ಯ ಸಂಪಾದನೆಗೆ ಆಧಾರ ಏನಾಗಿದೆ? ಉನ್ನತಿಯಲ್ಲಿ ವಿಘ್ನಗಳು ಏಕೆ ಬರುತ್ತವೆ? ಉತ್ತರ: ಸತ್ಯ ಸಂಪಾದನೆಗೆ ಆಧಾರ ವಿದ್ಯೆಯಾಗಿದೆ. ಒಂದು ವೇಳೆ ವಿದ್ಯೆಯು ಸರಿಯಾಗಿ ಓದಿಲ್ಲವೆಂದರೆ ಸತ್ಯ ಸಂಪಾದನೆ ಆಗುವುದಿಲ್ಲ. ಉನ್ನತಿಯಲ್ಲಿ ವಿಘ್ನಗಳು ಬರಲು ಕಾರಣ ಕೆಟ್ಟ ಸಂಘವಾಗಿದೆ. ಒಳ್ಳೆಯ ಸಂಘ ಮೇಲೆತ್ತುತ್ತದೆ, ಕೆಟ್ಟ ಸಂಘ ಮುಳುಗಿಸುತ್ತದೆ. ಕೆಟ್ಟ ಸಂಘವಿರುತ್ತದೆ. ಓದಲಿಲ್ಲವೆಂದರೆ ಅನುತ್ತೀರ್ಣರಾಗುತ್ತಾರೆ. ಸಂಘವೇ ಒಬ್ಬರನ್ನೊಬ್ಬರು ರಸಾತಾಳದಲ್ಲಿ ತಲುಪಿಸುತ್ತದೆ. ಆ ಕಾರಣ ಸಂಘದೋಷದಿಂದ ನೀವು ಮಕ್ಕಳು ಬಹಳ ರಕ್ಷಿಸಿಕೊಳ್ಳಬೇಕು. ಗೀತೆ: ನೀವು ಪ್ರೀತಿಯ ಸಾಗರನಾಗಿದ್ದೀರಿ. ಓಂ ಶಾಂತಿ. ಬೇಹದ್ದಿನ ತಂದೆಯ ಮಹಿಮೆಯನ್ನು ಮಕ್ಕಳು ಮಾಡುತ್ತಾರೆ. ಇದು ಭಕ್ತಿ ಮಾರ್ಗದ ಮಹಿಮೆಯಾಗಿದೆ. ನೀವು ಸುಪುತ್ರ ಮಕ್ಕಳು ಈಗ ಸಮ್ಮುಖದಲ್ಲಿ ತಂದೆಯ ಮಹಿಮೆ ಮಾಡುತ್ತೀರಿ. ತಿಳಿದುಕೊಂಡಿದ್ದೀರಿ, ಬೇಹದ್ದಿನ ತಂದೆಯು ಬಂದು ನಮಗೆ ಜ್ಞಾನವನ್ನು ಕೊಟ್ಟು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ. ಏಕೆಂದರೆ ಅವರೇ ಜ್ಞಾನ ಸಾಗರನಾಗಿದ್ದಾರೆ. ಪರಮಾತ್ಮನಲ್ಲಿಯೇ ಜ್ಞಾನವಿದೆ. ಇದಕ್ಕೆ ಈಶ್ವರೀಯ ವಿಧಿ ಎಂದು ಹೇಳಲಾಗುತ್ತದೆ. ಪರಮಪಿತ ಪರಮಾತ್ಮ ಜ್ಞಾನವನ್ನು ಕೊಡುವವರಾಗಿದ್ದಾರೆ. ಯಾರಿಗೆ? ಮಕ್ಕಳಿಗೆ. ಹೇಗೆ ನಿಮ್ಮ ಮಮ್ಮಾರವರಿಗೆ ವಿದ್ಯಾದೇವಿ ಎಂದು ಹೆಸರಿಡಲಾಗಿದೆ. ಜಗದಂಬಾ ವಿದ್ಯಾದೇವಿ ಅಂದಾಗ ಮಕ್ಕಳಲ್ಲಿಯೂ ಅದೇ ವಿದ್ಯೆ ಇರುತ್ತದೆ. ವಿದ್ಯಾದೇವಿ ಸರಸ್ವತಿಗೆ ಪರಮಾತ್ಮನು ಜ್ಞಾನವನ್ನು ಕೊಡುತ್ತಾರೆ. ಆದರೆ ಯಾರ ಮೂಲಕ ಕೊಡುತ್ತಾರೆ? ಇದು ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿವೆ. ಜಗದಂಬ ಯಾರೆಂದು ಪ್ರಪಂಚದವರಿಗೆ ತಿಳಿದಿಲ್ಲ. ಮಕ್ಕಳು ತಿಳಿದುಕೊಂಡಿದ್ದೀರಿ, ಜಗದಂಬ ಒಬ್ಬರೇ ಆಗಿದ್ದಾರೆ. ಅನೇಕ ಹೆಸರುಗಳನ್ನು ಕೊಟ್ಟಿದ್ದಾರೆ. ಸರಸ್ವತಿ ಪ್ರಜಾಪಿತನ ಮುಖವಂಶಾವಳಿ ಎಂದು ಮನುಷ್ಯರು ತಿಳಿದುಕೊಂಡಿಲ್ಲ. ಅವರಿಗೆ ಜ್ಞಾನವನ್ನು ಕೊಡುವವರು ಪರಮಾತ್ಮನಾಗಿದ್ದಾರೆ. ಸೃಷ್ಟಿ ಚಕ್ರವು ಹೇಗೆ ತಿರುಗುತ್ತದೆ ಎನ್ನುವ ಜ್ಞಾನವು ಶಿವ ತಂದೆ ಕೊಡುತ್ತಾರೆ. ತಂದೆಯು ಮಕ್ಕಳಿಗೆ ಜ್ಞಾನವನ್ನು ಕೊಟ್ಟರು. ಸರಸ್ವತಿಗೆ ಹೇಗೆ ದೊರೆಯಿತು? ಪ್ರಜಾಪಿತ ಬ್ರಹ್ಮನ ಮುಖವಂಶಾವಳಿ ಆದ ಕಾರಣ ಪರಮಪಿತ ಪರಮಾತ್ಮನು ಯಾರು ಜ್ಞಾನದ ಸಾಗರನಾಗಿದ್ದಾರೆಯೋ ಅವರೇ ಅವರ ಮುಖದ ಮೂಲಕ ಜ್ಞಾನವನ್ನು ಕೊಟ್ಟರು. ಆ ಜ್ಞಾನವನ್ನೇ ಅನ್ಯರಿಗೂ ಕೊಟ್ಟಿರಬಹುದು. ಪರಮಪಿತ ಓದಿಸುತ್ತಾರೆ. ಆದ ಕಾರಣ ಗಾಡ್ನ ಮಕ್ಕಳು ಮಾಸ್ಟರ್ ಗಾಡ್ ಆಗಿದ್ದೀರಿ. ಆದ್ದರಿಂದ ವಿದ್ಯಾದೇವಿ ಎನ್ನುವ ಹೆಸರಿದೆ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ನಾವು ಮತ್ತು ಜ್ಞಾನ ಸಾಗರನ ಮೂಲಕ ಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದೀವಿ. ಇವರಿಗೆ ಗೀತೆಯ ಭಗವಂತನೆಂದು ಹೇಳಲಾಗುತ್ತದೆ. ಭಗವಂತ ಒಬ್ಬರೇ ಆಗಿದ್ದಾರೆ. ಯಾವುದೇ ದೇವತೆಗಳು ಅಥವಾ ಮನುಷ್ಯರು ಭಗವಂತನಾಗಲು ಸಾಧ್ಯವಿಲ್ಲ. ಈಗ ವಿದ್ಯಾದೇವತೆಯಲ್ಲಿ ಯಾವ ಜ್ಞಾನವಿತ್ತು? ರಾಜಯೋಗದ ಜ್ಞಾನವಿತ್ತು. ಈ ಸಹಜ ರಾಜಯೋಗದ ವಿದ್ಯೆಯಿಂದ ವಿದ್ಯಾದೇವತೆ ಸರಸ್ವತಿ, ನಂತರ ಲಕ್ಷ್ಮೀ ದೇವತೆಯಾಗುತ್ತಾರೆ. ವಿದ್ಯಾದೇವತೆಯ ಮಹಿಮೆಯ ನಂತರ ಮಕ್ಕಳದು ಇದೆ. ಎಲ್ಲರೂ ಪ್ರಜಾಪಿತನ ಸಂತಾನರಾದರು. ಮಮ್ಮಾರವರ ಸಂತಾನ ಎಂದು ಹೇಳುವುದಿಲ್ಲ. ಪ್ರಜಾಪಿತ ಬ್ರಹ್ಮನ ಮುಖ ಕಮಲದ ಸಂತಾನರಾಗಿದ್ದಾರೆ. ನೀವೆಲ್ಲರೂ ಈಶ್ವರೀಯ ಸಂತಾನರೆಂದು ನಿಶ್ಚಯ ಮಾಡಿಕೊಳ್ಳುತ್ತೀರಿ. ನಾನು ಮಕ್ಕಳ ಸಮ್ಮುಖದಲ್ಲಿಯೇ ಬರುತ್ತೇನೆಂದು ಈಶ್ವರ ಮಕ್ಕಳಿಗೆ ತಿಳಿಸುತ್ತಾರೆ. ಅವರೇ ನನ್ನನ್ನು ತಿಳಿದಿದ್ದಾರೆ. ಜಗದಂಬ ವಿದ್ಯಾದೇವತೆಯಾಗಿದ್ದಾರೆ. ಇದು ರಾಜಯೋಗದ ವಿದ್ಯೆಯಾಗಿದೆ, ಶಾಸ್ತ್ರಗಳ ವಿದ್ಯೆಯಲ್ಲ. ಪರಮಾತ್ಮನು ಇವರಿಗೆ ಜ್ಞಾನವನ್ನು ಕೊಟ್ಟರು ಮತ್ತು ಇವರು ದೇವತೆಯಾದರು. ಜಗದಂಬ ತಾಯಿಯಾದರು.
ಅವರು ಮುಂದಿನ ಜನ್ಮದಲ್ಲಿ ಸಂಪತ್ತಿನ ದೇವತೆ ಲಕ್ಷ್ಮಿ ಆಗುತ್ತಾರೆ. ಇದರಿಂದ ಮನುಷ್ಯರು ಲಕ್ಷ್ಮಿಯನ್ನು ಬೇಡಿಕೊಳ್ಳುತ್ತಾರೆ. ತಂದೆಯ ಮೂಲಕ ಜಗದಂಬರವರಿಗೆ ರಾಜಯೋಗದ ಆಸ್ತಿಯು ಸಿಗುತ್ತದೆ ಎಂಬುದು ಇದರಿಂದ ಸಿದ್ಧವಾಗುತ್ತದೆ. ಇವರಿಗೆ ಜ್ಞಾನ ದೇವತೆ ಎಂದು ಕರೆಯಲಾಗುತ್ತದೆ. ವಿದ್ಯೆಯು ಸಂಪಾದನೆಯ ಮೂಲವಾಗಿದೆ. ಈ ಸತ್ಯ ಸಂಪಾದನೆಯು ಸತ್ಯ ತಂದೆಯ ಮೂಲಕವಾಗುತ್ತದೆ. ನೀವೀಗ ನಂಬರ್ವಾರ್ ಪುರುಷಾರ್ಥದ ಅನುಸಾರ ಸತ್ಯ ಸಂಪಾದನೆಯನ್ನು ಮಾಡಿಕೊಳ್ಳುತ್ತಿದ್ದೀರಿ. ಒಂದು ವೇಳೆ ಓದಲಿಲ್ಲವೆಂದರೆ ಇದರ ಸತ್ಯ ಸಂಪಾದನೆಯು ಆಗುವುದಿಲ್ಲ. ಸಂಘ ಸರಿಯಿಲ್ಲವೆಂದರೆ ಓದಲು ಆಗುವುದಿಲ್ಲ, ಉನ್ನತಿಯೂ ಆಗುವುದಿಲ್ಲ. ಸಂಘವು ಮೇಲೆತ್ತುತ್ತದೆ, ಕೆಟ್ಟ ಸಂಘ ಹಾಳು ಮಾಡುತ್ತದೆ. ಓದಲಿಲ್ಲವೆಂದರೆ ಅನುತ್ತೀರ್ಣರಾಗಿ ಕೊನೆಯಲ್ಲಿ ಕುಳಿತುಕೊಳ್ಳುತ್ತೀರಿ. ಇದಕ್ಕೆ ಕಾರಣವೇನೆಂಬುದು ಶಿಕ್ಷಕರಿಗೆ ತಿಳಿದಿರುತ್ತದೆ, ತಂದೆಗೆ ಗೊತ್ತಿರುವುದಿಲ್ಲ. ತಂದೆಯು ಇಷ್ಟನ್ನಂತೂ ಅವಶ್ಯಕವಾಗಿ ತಿಳಿದಿರುತ್ತಾರೆ, ವಿದ್ಯೆಯನ್ನು ಸರಿಯಾಗಿ ಓದಿಲ್ಲ. ಅವಶ್ಯವಾಗಿ ಸಂಘವು ಕೆಟ್ಟದ್ದಾಗಿದೆ. ಆದ ಕಾರಣವೇ ಅನುತ್ತೀರ್ಣರಾಗಿ ಬಿಡುತ್ತಾರೆ. ತಿಳಿಯಿರಿ, ಪರಸ್ಪರ ಪ್ರೀತಿ ಇರುತ್ತದೆ. ಇಬ್ಬರು ಓದಲಿಲ್ಲವೆಂದರೆ ಒಬ್ಬರು ಇನ್ನೊಬ್ಬರನ್ನು ಕೆಳಗೆ ಬೀಳಿಸುತ್ತಾರೆ. ಇವರು ಓದುವುದಿಲ್ಲ, ಇವರನ್ನು ಬೇರ್ಪಡಿಸಬೇಕೆಂದು ತಂದೆಯು ತಿಳಿಯುತ್ತಾರೆ. ವಿದ್ಯೆ ಇಲ್ಲದಿದ್ದಲ್ಲಿ ಮನುಷ್ಯರಿಗೆ ಬುದ್ಧಿಹೀನವೆಂದು ಹೇಳಲಾಗುತ್ತದೆ. ಓದಿದರೆ ಬುದ್ಧಿವಂತರೆಂದು ಹೇಳುತ್ತಾರೆ. ಭಗವಂತನ ಮತದಂತೆ ನಡೆಯಲಿಲ್ಲವೆಂದರೆ ಅವರನ್ನು ಮಲತಾಯಿ ಮಕ್ಕಳೆಂದು ಹೇಳಲಾಗುತ್ತದೆ. ಆದರೆ ಅವರು ಅರ್ಥವನ್ನು ತಿಳಿದುಕೊಂಡಿಲ್ಲ. ನಿಮಗೆ ತಿಳಿದಿದೆ, ಯಾರೇ ಓದದಿದ್ದರೂ ಮತ್ತೆ ಪತಿತರಿಗೆ ಪತಿತರಾಗಿಯೇ ಉಳಿದು ಬಿಡುತ್ತಾರೆ, ಅನುತ್ತೀರ್ಣರಾಗಿ ಓಡಿ ಹೋಗುತ್ತಾರೆ. ತಂದೆಯು ತಿಳಿಸುತ್ತಾರೆ, ಓ ರಾವಣ, ನೀನು ನನ್ನ ಮಕ್ಕಳನ್ನೂ ಸಹ ನುಂಗಿ ಹಾಕುತ್ತೀಯ. ನೀನೆಷ್ಟು ಶಕ್ತಿಶಾಲಿಯಾಗಿದ್ದೀಯ. ಮಕ್ಕಳು ಶೈತಾನನ ಮತದಂತೆ ನಡೆಯತೊಡಗುತ್ತಾರೆ, ಶ್ರೀಮತದಂತೆ ನಡೆಯುವುದಿಲ್ಲ. ತಮ್ಮ ಜೊತೆ ಪ್ರತಿಜ್ಞೆ ಮಾಡಿಕೊಳ್ಳಬೇಕು, ನಾವು ಹೆಜ್ಜೆ ಹೆಜ್ಜೆಯಲ್ಲಿಯೂ ತಂದೆಯ ಮತದಂತೆ ನಡೆಯುತ್ತೇವೆ. ಯಾರು ಶ್ರೀಮತದಂತೆ ನಡೆಯುವುದಿಲ್ಲವೋ ಅವರಿಗೆ ಆಸುರಿ ಮತದವರೆಂದು ಹೇಳುತ್ತಾರೆ. ಇವರು ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುವುದಿಲ್ಲ, ಯಾರಿಗೂ ತಿಳಿಸಿಕೊಡುವುದಿಲ್ಲವೆಂದರೆ ರಾವಣನಿಗೆ ವಶರಾಗಿದ್ದಾರೆಂದು ತಂದೆಯು ತಿಳಿದುಕೊಳ್ಳುತ್ತಾರೆ. ಬುದ್ಧಿಯು ಶುದ್ಧವಾಗಲು ಯೋಗ ಮಾಡುವುದಿಲ್ಲ. ಬುದ್ಧಿಯೋಗವೂ ಸಹ ಸರಿಯಾಗಿರಬೇಕು. ಈಶ್ವರನ ಮಕ್ಕಳು ನಡವಳಿಕೆಯ ಬಹಳ ಘನತೆಯಿಂದಿರಬೇಕು. ಜನ್ಮ ಪಡೆಯುತ್ತಿದ್ದಂತೆಯೇ ರಾಜರಾಗಲು ಸಾಧ್ಯವಿಲ್ಲ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಪಂಚವಿಕಾರ ರೂಪಿ ರಾವಣನ ಮೇಲೆ ಶ್ರೀಮತದ ಅನುಸಾರ ಜಯಗಳಿಸಬೇಕು. ಯಾರು ಶ್ರೀಮತದಂತೆ ನಡೆಯುವುದಿಲ್ಲವೆಂದರೆ ಇವರು ಆಸುರಿ ಮತದ ಮೇಲಿದ್ದಾರೆಂದು ಹೇಳಿಬಿಡುತ್ತಾರೆ. ಮತ್ತೆ ಅವರಲ್ಲಿ ಕೆಲವರು 5% ಶ್ರೀಮತದಂತೆ ನಡೆಯುತ್ತಾರೆ, ಇನ್ನು ಕೆಲವರು 10% ನಡೆಯುತ್ತಾರೆ. ಅದು ಸಹ ಲೆಕ್ಕವಿದೆ. ಅಂದಾಗ ಜಗದಂಬರವರು ಒಬ್ಬರೇ ಆಗಿದ್ದಾರೆ. ಜಗದಂಬ ಬ್ರಹ್ಮ ಮುಖವಂಶಾವಳಿ ಸರಸ್ವತಿಯಾಗಿದ್ದಾರೆ. ಇದು ಅವರ ಪೂರ್ಣ ಹೆಸರಾಗಿದೆ. ಸರಸ್ವತಿಗೆ ವೀಣೆಯನ್ನು ತೋರಿಸುತ್ತಾರೆ. ಇವರು ವಿದ್ಯಾದೇವತೆಯಾಗಿದ್ದಾರೆ ಅಂದ ಮೇಲೆ ಅವರ ಸಂತಾನರು ಇರುವರು, ಅವರಿಗೂ ವೀಣೆ ಇರಬೇಕು. ನೋಡಿ, ವೃಕ್ಷದ ಚಿತ್ರದಲ್ಲಿ ಈ ಸರಸ್ವತಿಯು ಕುಳಿತಿದ್ದಾರೆ, ರಾಜಯೋಗವನ್ನು ಕಲಿಯುತ್ತಿದ್ದಾರೆ. ಮತ್ತೆ ಇವರೇ ಹೋಗಿ ಲಕ್ಷ್ಮಿಯಾಗುತ್ತಾರೆ. ಅಂದರೆ ಐಶ್ವರ್ಯ ಲಕ್ಷ್ಮಿ, ಗಾಡೆಸ್ ಆಫ್ ವೆಲ್ತ್. ಇದರಲ್ಲಿ ಆರೋಗ್ಯ ಭಾಗ್ಯ, ಸಂತೋಷ ಭಾಗ್ಯ ಎಲ್ಲವೂ ಬಂದು ಬಿಡುತ್ತದೆ. ಇದನ್ನು ಪರಮಪಿತ ಪರಮಾತ್ಮನ ಹೊರತು ಯಾರೂ ಕೊಡಲು ಸಾಧ್ಯವಿಲ್ಲ. ಅವರೇ ಸ್ವರ್ಗದ ರಚಯಿತನಾಗಿದ್ದಾರೆ. ಈಗ ನೋಡಿ, ಮಮ್ಮಾರವರು ಸರ್ವಿಸ್ ಮಾಡುತ್ತಿದ್ದಾರೆ. ತಿಳಿಯಿರಿ, ಎಲ್ಲಿಯಾದರೂ ಮಮ್ಮಾರವರಿಗೆ ನಿಮಂತ್ರಣವನ್ನು ಕೊಟ್ಟರೆ ಮೊದಲು ಮಮ್ಮಾರವರ ಕರ್ತವ್ಯವನ್ನು ತಿಳಿಯಬೇಕು. ಇವರು ಯಾರೆಂದು ಮೊದಲು ಜ್ಞಾನವೂ ಬೇಕು. ಇವರನ್ನು ಪ್ರಪಂಚದವರು ತಿಳಿದುಕೊಂಡಿಲ್ಲ. ಕೃಷ್ಣನಿಗೆ ನಿಂದನೆಯಾಯಿತೆಂದು ಹೇಳುತ್ತಾರೆ, ಆದರೆ ಈ ರೀತಿಯಾಗಲು ಸಾಧ್ಯವಿಲ್ಲ.
ಅಸಂಭವವಾಗಿದೆ. ಎಲ್ಲರಿಗಿಂತ ಹೆಚ್ಚಿನದಾಗಿ ನಿಂದನೆಯನ್ನು ಪಡೆಯುವವರು ಶಿವ ತಂದೆಯಾಗಿದ್ದಾರೆ. ಎರಡನೇ ನಂಬರಿನವರು ಬ್ರಹ್ಮ ತಂದೆಯಾಗಿದ್ದಾರೆ. ಕೃಷ್ಣ ಮತ್ತು ಬ್ರಹ್ಮ, ಆದರೆ ಕೃಷ್ಣನಿಗೆ ನಿಂದನೆ ಮಾಡಲು ಸಾಧ್ಯವಿಲ್ಲ. ಸರಸ್ವತಿಯು ವಿದ್ಯಾದೇವತೆಯಾಗಿದ್ದಾರೆ. ಇವರೇ ಭವಿಷ್ಯದಲ್ಲಿ ರಾಧೆಯಾಗುತ್ತಾರೆಂದು ಮನುಷ್ಯರಿಗೆ ತಿಳಿದಿಲ್ಲ. ಸ್ವಯಂವರದ ನಂತರ ಲಕ್ಷ್ಮಿಯಾಗುತ್ತಾರೆ, ಗಾಡೆಸ್ ಆಫ್ ವೆಲ್ತ್. ಅದರಲ್ಲಿ ಆರೋಗ್ಯ, ಭಾಗ್ಯ, ಸಂತೋಷ ಎಲ್ಲವೂ ಬಂದು ಬಿಡುತ್ತದೆ. ನಿಮಗೆ ಅನ್ಯರಿಗೆ ತಿಳಿಸುವುದಕ್ಕೆ ಬಹಳ ನಶೆ ಇರಬೇಕು. ಮಮ್ಮ ಯಾರೆಂದು ತಿಳಿಸಬೇಕಲ್ಲವೇ? ಇವರು ಸರಸ್ವತಿಯಾಗಿದ್ದಾರೆ. ಬ್ರಹ್ಮರವರ ಮಗಳು, ಮುಖವಂಶಾವಳಿಯಾಗಿದ್ದಾರೆ. ಭಾರತವಾಸಿಗಳು ಇದನ್ನೇನೂ ತಿಳಿದುಕೊಂಡಿಲ್ಲ. ಅವರಲ್ಲಿ ಜ್ಞಾನವಿಲ್ಲ. ಬಹಳ ಅಂಧಶ್ರದ್ಧೆ ಇದೆ. ಭಾರತವಾಸಿಗಳು ಬಹಳ ಅಂಧಶ್ರದ್ಧೆಯಲ್ಲಿದ್ದಾರೆ. ಯಾರ ಪೂಜೆಯನ್ನು ಮಾಡುತ್ತೇವೆಂಬುದನ್ನು ಸಹ ತಿಳಿದಿಲ್ಲ. ಕ್ರಿಶ್ಚಿಯನ್ನರು ತನ್ನ ಕ್ರೈಸ್ತನನ್ನು ತಿಳಿದಿದ್ದಾರೆ. ಸಿಖ್ಖರು ಗುರುನಾನಕ್ಕನ್ನು, ಸಿಖ್ ಧರ್ಮವನ್ನು ಸ್ಥಾಪನೆ ಮಾಡಿದ್ದಾರೆಂದು ತಿಳಿದಿದ್ದಾರೆ. ತಮ್ಮ ಧರ್ಮಸ್ಥಾಪಕರ ಬಗ್ಗೆ ಅವರಿಗೆ ತಿಳಿದಿದೆ. ಆದರೆ ಭಾರತವಾಸಿ ಹಿಂದೂಗಳು ಏನನ್ನೂ ತಿಳಿದುಕೊಂಡಿಲ್ಲ. ಅಂಧಶ್ರದ್ಧೆಯಿಂದ ಪೂಜೆ ಮಾಡುತ್ತಿರುತ್ತಾರೆ. ಅವರ ಕರ್ತವ್ಯದ ಬಗ್ಗೆ ತಿಳಿದಿಲ್ಲ. ಕಲ್ಪದ ಆಯಸ್ಸನ್ನು ದೊಡ್ಡದಾಗಿ ಮಾಡುವುದರಿಂದ ಏನನ್ನೂ ತಿಳಿದುಕೊಂಡಿಲ್ಲ. ಇಸ್ಲಾಮಿ, ಬುದ್ಧ ಮೊದಲಾದವರು ನಂತರದಲ್ಲಿ ಬಂದಿದ್ದಾರೆ. ಅವರಿಗಿಂತಲೂ ಮೊದಲು ಅವಶ್ಯಕವಾಗಿ ಈ ದೇವತೆಗಳು ಇರುತ್ತಾರೆ. ಅವರಿಗೂ ಇಷ್ಟು ಸಮಯವಿರುತ್ತದೆ. ಅನ್ಯ ಇಷ್ಟೆಲ್ಲ ಧರ್ಮಗಳಿವೆ. ಅರ್ಧಕಲ್ಪ ಹಿಡಿಸುತ್ತದೆ ಅಂದ ಮೇಲೆ ಈ ಒಂದು ಧರ್ಮಕ್ಕೂ ಅರ್ಧಕಲ್ಪ ಕೊಡಬೇಕಾಗುತ್ತದೆ. ಲಕ್ಷಾಂತರ ವರ್ಷಗಳೆಂದು ಹೇಳಲು ಸಾಧ್ಯವಿಲ್ಲ. ನೀವು ಜಗದಂಬನ ಮಂದಿರದಲ್ಲಿ ಹೋಗಿ ತಿಳಿಸಿಕೊಡಿ. ಈ ವಿದ್ಯೆ ಅರ್ಥಾತ್ ಜ್ಞಾನವನ್ನು ಯಾರು ಕೊಟ್ಟರು? ಕೃಷ್ಣನು ಜಗದಂಬರವರಿಗೆ ಜ್ಞಾನವನ್ನು ಕೊಟ್ಟರೆಂದು ಹೇಳುವುದಿಲ್ಲ. ಆದರೆ ಇದನ್ನು ಸಹ ಯಾರಿಗೆ ಒಳ್ಳೆಯ ಅಭ್ಯಾಸವಿರುತ್ತದೆಯೋ ಅವರೇ ತಿಳಿಸಿಕೊಡಲು ಸಾಧ್ಯ. ಕೆಲವರಿಗಂತೂ ಬಹಳ ದೇಹಾಭಿಮಾನವಿರುತ್ತದೆ. ಒಬ್ಬರಲ್ಲ ಒಬ್ಬರು ಮಿತ್ರ ಸಂಬಂಧಿಗಳು ನೆನಪಿಗೆ ಬರುತ್ತಿರುತ್ತಾರೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಅನ್ಯರನ್ನು ನೆನಪು ಮಾಡುತ್ತೀರೆಂದರೆ ನನ್ನ ನೆನಪು ಮರೆತು ಹೋಗುತ್ತೀರಿ. ಅನ್ಯ ಎಲ್ಲಾ ಸಂಘಗಳನ್ನು ಬಿಟ್ಟು ನಿಮ್ಮೊಬ್ಬರ ಸಂಘವನ್ನು ಸೇರುತ್ತೇವೆಂದು ತಾವು ಹಾಡುತ್ತೀರಿ. ಅಂದ ಮೇಲೆ ಆ ತಂದೆಯು ಈಗ ಇಲ್ಲಿ ಕುಳಿತಿದ್ದಾರೆ. ಬಾಬಾ, ನಾವು ತಮ್ಮವರಾಗಿದ್ದೇವೆ. ತಮ್ಮ ಮತದಂತೆ ನಡೆಯುತ್ತೇವೆ. ಕೆಟ್ಟ ಹೆಸರು ಬರುವಂತ ಯಾವುದೇ ಕರ್ಮವನ್ನು ಮಾಡುವುದಿಲ್ಲ. ಅನೇಕ ಮಕ್ಕಳು ಇಂತಿಂತಹ ಕೆಲಸಗಳನ್ನು ಮಾಡುತ್ತಾರೆ. ಅದರಿಂದ ಹೆಸರಿಗೆ ಕಳಂಕ ಬರುತ್ತದೆ. ಎಲ್ಲಿಯವರೆಗೆ ಈ ಜ್ಞಾನವನ್ನು ಅರಿತುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ನಿಂದನೆ ಮಾಡುತ್ತಲೇ ಇರುತ್ತಾರೆ. ಹೆಸರು ಸಹ ಪ್ರಸಿದ್ಧವಾಗಿದೆ. ಅಹೋ ಪ್ರಭು, ನಿಮ್ಮ ಲೀಲೆಯು ಅಪರಮಪಾರವೆಂದು ಗಾಯನವಿದೆ ಅಲ್ಲವೇ? ಆದರೆ ಇದನ್ನು ಮಕ್ಕಳು ತಿಳಿದುಕೊಳ್ಳುತ್ತಾರೆ, ಮತ್ಯಾರೂ ತಿಳಿದುಕೊಳ್ಳುವುದಿಲ್ಲ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನಾನಂತೂ ನಿಷ್ಕಾಮ ಸೇವೆಯನ್ನು ಮಾಡುತ್ತೇನೆ. ಅಪಕಾರಿಗಳ ಮೇಲೂ ಉಪಕಾರ ಮಾಡುತ್ತೇನೆ. ಭಾರತವನ್ನೇ ಚಿನ್ನದ ಪಕ್ಷಿಯನ್ನಾಗಿ ಮಾಡುತ್ತೇನೆ. ನಾನು ನಂಬರ್ 1 ಉಪಕಾರ ಮಾಡುವವನಾಗಿದ್ದೇನೆ. ಆದರೆ ಮನುಷ್ಯರು ನನ್ನನ್ನು ಸರ್ವವ್ಯಾಪಿ ಎಂದು ಹೇಳಿ ಬಹಳ ನಿಂದನೆ ಮಾಡಿದ್ದಾರೆ. ನಾನಂತೂ ನೀವು ಮಕ್ಕಳಿಗೆ ಜ್ಞಾನವನ್ನು ಕೊಡುತ್ತೇನೆ ಅಂದಾಗ ಈ ಜ್ಞಾನ ಯಜ್ಞದಲ್ಲಿ ಆಸುರಿ ಸಂಪ್ರದಾಯದ ಬಹಳ ವಿಘ್ನಗಳು ಬೀಳುತ್ತದೆ. ತಂದೆಯಂತೂ ತಿಳಿಸುತ್ತಾರೆ, ಯಾವ ಮಕ್ಕಳು ಚೆನ್ನಾಗಿ ತಿಳಿದುಕೊಳ್ಳುವುದಿಲ್ಲವೋ ಅವರ ಕಾರಣವೇ ಹೆಸರು ಕೆಡುತ್ತದೆ, ಕೊಳಕು ಬೀಳುತ್ತದೆ, ನಿಂದನೆ ಮಾಡಿಸುತ್ತಾರೆ. ಕೆಲವು ಮಕ್ಕಳಂತೂ ಬಹಳ ಒಳ್ಳೆಯ ಸೇವೆ ಮಾಡುತ್ತಾರೆ. ಇನ್ನು ಕೆಲವರು ಸೇವೆಯನ್ನು ಭಂಗ ಮಾಡುತ್ತಾರೆ. ಒಂದು ಕಡೆ ಕೆಲವರು ಸ್ಥಾಪನೆ ಮಾಡುತ್ತಾರೆ, ಇನ್ನೊಂದು ಕಡೆ ಇನ್ನು ಕೆಲವರು ವಿನಾಶ ಮಾಡುತ್ತಾರೆ. ಏಕೆಂದರೆ ಅವರಲ್ಲಿ ಜ್ಞಾನವಿಲ್ಲ. ಈ ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿಯು ಸ್ಥಾಪನೆಯಾಗುತ್ತಾ ಇದೆ. ಯಾರು ಪೂರ್ಣ ರೀತಿಯಲ್ಲಿ ತಿಳಿದುಕೊಂಡಿಲ್ಲವೋ ಅವರಿಗೆ ತಿಳಿಸಬೇಕಾಗಿದೆ. ದಯೆಯಂತೂ ಬರುತ್ತದೆಯಲ್ಲವೇ?
ತಂದೆಯ ಮಕ್ಕಳಾಗಿ ಆಸ್ತಿಯನ್ನು ಪಡೆದುಕೊಂಡಿಲ್ಲವೆಂದರೆ ಅವರೇನು ಕೆಲಸಕ್ಕೆ ಬರುತ್ತಾರೆ? ತಂದೆಯು ಸಿಕ್ಕಿದ್ದಾರೆಂದರೆ ಪೂರ್ಣ ಪುರುಷಾರ್ಥ ಮಾಡಿ ಆಸ್ತಿಯನ್ನು ಪಡೆದುಕೊಳ್ಳಬೇಕು, ಶ್ರೀಮತದಂತೆ ನಡೆಯಬೇಕು. ತಂದೆಯ ನಿಂದನೆಯಾಗುವಂತಹ ಯಾವುದೇ ಕರ್ತವ್ಯವನ್ನು ಮಾಡಬಾರದು. ತಂದೆಗೆ ತಿಳಿದಿದೆ ಕಾಮ ಕ್ರೋಧ ಮಹಾಶತ್ರುಗಳಾಗಿವೆ. ಇವು ಕಿವಿ ಮೂಗನ್ನು ಹಿಡಿದುಕೊಳ್ಳುತ್ತಿರುತ್ತದೆ. ಹೀಗೆ ಆಗುತ್ತಿರುತ್ತದೆ. ಆದರೆ ಇದರಿಂದ ಪಾರಾಗಬೇಕಾಗಿದೆ. ಕೆಲವರಂತೂ ನಾಮರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಎಲ್ಲಾ ಮಕ್ಕಳು ಒಂದೇ ರೀತಿಯಾಗಿರುವುದಿಲ್ಲ. ಆದರೂ ಸಹ ತಂದೆಯು ಮತ್ತೆ ಎಚ್ಚರ ಕೊಡುತ್ತಾರೆ, ಮಕ್ಕಳೇ ಎಚ್ಚರದಿಂದಿರಿ. ಇಂತಹ ಅಕರ್ತವ್ಯ ಕಾರ್ಯವನ್ನು ಮಾಡಿ ಒಂದು ವೇಳೆ ನಿಂದನೆ ಮಾಡಿಸುತ್ತೀರೆಂದರೆ ಪದಭ್ರಷ್ಟರಾಗಿ ಬಿಡುತ್ತೀರಿ. ಶಕ್ತಿಶಾಲಿಯ ಜೊತೆ ಮಾಯೆಯು ಶಕ್ತಿಶಾಲಿಯಾಗಿ ಹೋರಾಡುತ್ತದೆ. ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಮಾಯೆಯ ಬಿರುಗಾಳಿಗಳು ಎಲ್ಲೆಲ್ಲಿಗೋ ತೆಗೆದುಕೊಂಡು ಹೋಗುತ್ತದೆ. ಕೆಲವರು ಮಕ್ಕಳು ಸತ್ಯವನ್ನು ತಿಳಿಸುವುದಿಲ್ಲ, ತಂದೆಯಿಂದ ಸಲಹೆಯನ್ನು ಪಡೆದುಕೊಳ್ಳುವುದಿಲ್ಲ. ಅವಿನಾಶಿ ಸರ್ಜನ್ನೊಂದಿಗೆ ಏನನ್ನೂ ಮುಚ್ಚಿಡಬಾರದು. ಒಂದು ವೇಳೆ ತಿಳಿಸಲಿಲ್ಲವೆಂದರೆ ಇನ್ನೂ ಕೊಳಕಾಗಿ ಬಿಡುತ್ತೀರಿ. ತಂದೆಯು ಎಲ್ಲವನ್ನೂ ಬಲ್ಲವರಾಗಿದ್ದಾರೆ, ಎಲ್ಲವನ್ನೂ ತಿಳಿದಿದ್ದಾರೆಂದಲ್ಲ. ನೀವು ಅವಜ್ಞೆ ಮಾಡುತ್ತೀರೆಂದ ಮೇಲೆ ಬಂದು ನೀವು ಅದನ್ನು ತಿಳಿಸಿ, ಶಿವಬಾಬಾ ನನ್ನಿಂದ ಈ ತಪ್ಪಾಗಿ ಬಿಟ್ಟಿದೆ, ಕ್ಷಮೆ ಯಾಚಿಸುತ್ತೇನೆ. ಕ್ಷಮೆ ಕೇಳಲಿಲ್ಲವೆಂದರೆ ತಪ್ಪುಗಳು ಆಗುತ್ತಲೇ ಇರುತ್ತದೆ. ಅಂದರೆ ತನ್ನ ತಲೆಯ ಮೇಲೆ ಪಾಪವನ್ನು ಏರಿಸಿಕೊಳ್ಳುತ್ತಾ ಇರುತ್ತೀರಿ. ತಂದೆಯಂತೂ ತಿಳಿಸುತ್ತಾರೆ, ಕಲ್ಪ ಕಲ್ಪಾಂತರಕ್ಕಾಗಿ ತಮ್ಮ ಪದವಿಯನ್ನು ಭ್ರಷ್ಟ ಮಾಡಿಕೊಳ್ಳಬೇಡಿ. ಒಂದು ವೇಳೆ ಈ ಶ್ರೇಷ್ಠ ಪದವಿಯನ್ನು ಮಾಡಿಕೊಳ್ಳದಿದ್ದರೆ ಕಲ್ಪ ಕಲ್ಪಾಂತರವೂ ಹೀಗೆಯೇ ಆಗಿಬಿಡುತ್ತದೆ. ಇದು ಜ್ಞಾನವಾಗಿದೆ. ತಂದೆಗೆ ತಿಳಿದಿದೆ ಕಲ್ಪದ ಮೊದಲಿನ ಹಾಗೆ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ. ಬಾಪ್ ದಾದಾರವರು ಹೆಚ್ಚಿನದಾಗಿ ತಿಳಿದುಕೊಳ್ಳುತ್ತಾರೆ. ಈ ಬ್ರಹ್ಮರವರು ಅನನ್ಯ ಮಗುವಾಗಿದ್ದಾರೆ. ಮಾತೆಯರ ಮಹಿಮೆಯನ್ನು ಹೆಚ್ಚಿಸಬೇಕು. ಮಾತೆಯರನ್ನು ಮುಂದಿಡಲಾಗುತ್ತದೆ. ಅವರನ್ನು ಮುಂದೆ ಕರೆತನ್ನಿ ಎಂದು ಗೋಪರಿಗೆ ತಿಳಿಸುತ್ತಾರೆ. ಗೋಪರು ಸಹ ಬಹಳ ಸೇವೆ ಮಾಡಬಹುದು. ಚಿತ್ರಗಳನ್ನು ತೆಗೆದುಕೊಂಡು ತಿಳಿಸಿ, ಇವರು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾರೆ. ಇವರ ನಂತರ ತ್ರಿಮೂರ್ತಿ ಬ್ರಹ್ಮ ವಿಷ್ಣು ಶಂಕರ, ಇವರಲ್ಲಿಯೂ ಶ್ರೇಷ್ಠರು ಯಾರು? ಯಾರ ಹೆಸರಿದೆ? ಪ್ರಜಾಪಿತ ಬ್ರಹ್ಮ ಎಂದು ಎಲ್ಲರೂ ಹೇಳುತ್ತಾರೆ. ಯಾರ ಮೂಲಕ ಆಸ್ತಿಯು ಸಿಗುತ್ತದೆ? ಶಂಕರ ಅಥವಾ ವಿಷ್ಣುವನ್ನು ಪಿತನೆಂದು ಹೇಳಲಾಗುವುದಿಲ್ಲ. ಅವರಿಂದ ಯಾವುದೇ ಆಸ್ತಿಯೂ ಸಿಗುವುದಿಲ್ಲ. ಯಾರ ಮೂಲಕ ಆಸ್ತಿಯು ಸಿಗುತ್ತದೆಯೋ ಅವರಿಗೆ ಪ್ರಜಾಪಿತ ಬ್ರಹ್ಮ ಎಂದು ಕರೆಯಲಾಗುತ್ತದೆ. ಅವರಿಂದ ಯಾವ ಆಸ್ತಿಯು ಸಿಗುತ್ತದೆ? ಬ್ರಹ್ಮರವರು ಶಿವತಂದೆಯ ಮಗನಾಗಿದ್ದಾರೆ. ಶಿವತಂದೆಯು ಜ್ಞಾನ ಸಾಗರ, ಸ್ವರ್ಗ ಸ್ಥಾಪನೆ ಮಾಡುವವರಾಗಿದ್ದಾರೆ. ಅಂದ ಮೇಲೆ ಅವಶ್ಯವಾಗಿ ಸ್ವರ್ಗಕ್ಕಾಗಿ ಶಿಕ್ಷಣವು ಸಿಗುತ್ತದೆ. ಇದು ರಾಜಯೋಗಕ್ಕಾಗಿ ಮತವಾಗಿದೆ. ಬ್ರಹ್ಮನ ಮೂಲಕ ತಂದೆ ಶ್ರೀಮತವನ್ನು ಕೊಡುತ್ತಾರೆ. ಇದಾಗಿದೆ ದೇವತೆಯಾಗಲು ಮತ. ಬ್ರಹ್ಮಕುಮಾರಿಯೇ ಸೋ ಶ್ರೀಲಕ್ಷ್ಮಿ ಗಾಡೆಸ್ ಆಫ್ ವೆಲ್ತ್. ಇವರು ಬ್ರಾಹ್ಮಣರು, ಅವರು ದೇವಿ ದೇವತೆಗಳು. ನಿರಾಕಾರಿ ಪ್ರಪಂಚದಲ್ಲಿ ಎಲ್ಲ ಆತ್ಮಗಳಿರುತ್ತಾರೆ. ಮಕ್ಕಳಿಗೆ ಬಹಳಷ್ಟು ತಿಳಿಸಿಕೊಡಲಾಗುತ್ತದೆ. ಆದರೆ ಇದನ್ನು ತಿಳಿದುಕೊಳ್ಳುವವರೇ ತಿಳಿದುಕೊಳ್ಳುತ್ತಾರೆ. ಮನುಷ್ಯರಂತೂ ಅಂಧಶ್ರದ್ಧೆಯಿಂದ ಸನ್ಯಾಸಿ, ಗುರುಗಳು, ಅನುಯಾಯಿಗಳಾಗುತ್ತಾರೆ. ಅವರಿಂದ ಏನು ಸಿಗುತ್ತದೆ ಎಂಬುದನ್ನು ತಿಳಿದುಕೊಂಡಿಲ್ಲ. ಪದವಿಯನ್ನು ಪಡೆಯುತ್ತಾರೆಂದು ಶಿಕ್ಷಕರಿಗೆ ತಿಳಿದಿದೆ. ಬಾಕಿ ಯಾರ ಅನುಯಾಯಿಗಳಾಗುತ್ತಾರೆಯೋ ಅವರಿಂದೇನೋ ಪ್ರಾಪ್ತಿಯಾಗಿದೆ ಎಂದು ತಿಳಿದುಕೊಂಡೇ ಇಲ್ಲ. ಇದು ಅಂಧಶ್ರದ್ಧೆಯಾಗಿದೆ. ಅನುಯಾಯಿಗಳಂತೂ ಇಲ್ಲವೇ ಇಲ್ಲ. ಅವರು ಮಾಡಿಕೊಳ್ಳುವುದಿಲ್ಲ ಮತ್ತು ನೀವು ಅವರಂತೆ ಆಗುವುದಿಲ್ಲ. ಗುರಿ ಧ್ಯೇಯವೇನೆಂಬುದನ್ನೇ ತಿಳಿದುಕೊಂಡಿಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ
ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. 1. ಸಂಘದೋಷದಿಂದ ಸದಾ ದೂರವಿರಬೇಕು. ಸತ್ಯವಾದ ವಿದ್ಯೆಯನ್ನು ಓದಿ ಸತ್ಯ ಸಂಪಾದನೆಯ ಸ್ಟಾಕ್ ಅನ್ನು ಜಮಾ ಮಾಡಿಕೊಳ್ಳಬೇಕು. 2. ಹೆಜ್ಜೆ ಹೆಜ್ಜೆಯಲ್ಲಿ ತಂದೆಯ ಶ್ರೀಮತದಂತೆ ನಡೆಯುತ್ತಿದ್ದೇವೆಂದು ತಮ್ಮೊಂದಿಗೆ ಪ್ರತಿಜ್ಞೆ ಮಾಡಿಕೊಳ್ಳಬೇಕು. ವರದಾನ: ಎಲ್ಲಾ ದೂರುಗಳ ಕಡತಗಳನ್ನು ಸಮಾಪ್ತಿ ಮಾಡಿ ಉತ್ತಮವಾಗುವಂತಹ ಕರ್ಮಯೋಗಿ ಭವ. ಹೇಗೆ ಆತ್ಮ ಮತ್ತು ಶರೀರ ಕಂಬೈನ್ಡ್ ಆಗಿರುವುದರಿಂದ ಜೀವನ ಆಗಿದೆ, ಅದೇ ರೀತಿ ಕರ್ಮ ಮತ್ತು ಯೋಗ ಕಂಬೈನ್ಡ್ ಆಗಿರಬೇಕು. 2-3 ಗಂಟೆ ಯೋಗ ಮಾಡುವಂತಹ ಯೋಗಿ ಅಲ್ಲ, ಆದರೆ ಯೋಗಿ ಜೀವನ ಮಾಡುವವರು. ಅವರ ಯೋಗ ಸ್ವತಃ ಮತ್ತು ಸಹಜವಾಗಿರುವುದು. ಅವರ ಯೋಗ ತುಂಡಾಗುವುದೇ ಇಲ್ಲ. ಯಾವುದರಿಂದ ಪರಿಶ್ರಮ ಪಡುವ ಅಗತ್ಯ ಇರಬಾರದು. ಅವರಿಗೆ ಯಾವುದೇ ಪ್ರಕಾರದ ದೂರು ಕೊಡುವ ಅವಶ್ಯಕತೆ ಇರುವುದಿಲ್ಲ. ನೆನಪಿನಲ್ಲಿರುವುದರಿಂದ ಎಲ್ಲ ಕಾರ್ಯ ಸಹಜವಾಗಿ ಸಫಲವಾಗಿ ಬಿಡುತ್ತದೆ. ಉತ್ತಮವಾಗುವಂತಹವರ ಎಲ್ಲ ಫೈಲ್ ಸಮಾಪ್ತಿಯಾಗಿ ಬಿಡುವುದು. ಏಕೆಂದರೆ ಯೋಗಿ ಜೀವನ ಸರ್ವ ಪ್ರಾಪ್ತಿಗಳ ಜೀವನವಾಗಿದೆ. ಸ್ಲೋಗನ್: ಪ್ರತಿ ಸಮಯ ಮಾಡಿಸುವಂತಹ ತಂದೆ ನೆನಪಿನಲ್ಲಿದ್ದಾಗ ನಿರಂತರ ಯೋಗಿಗಳಾಗಿ ಬಿಡುವಿರಿ. ಓಂ ಶಾಂತಿ.